ಪ್ರಿಯರೇ, ಹರಟೆ ಮಾತು. ಕೆಲವರಿಗೆ ಹರಟೆ ಅಂದರೆ ಭಾಳ ಇಷ್ಟ. ಮುಂಬೈನಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನೋಡ್ರಿ, ಅವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಕೆಲವರು ಇಷ್ಟು ಮಾತಾಡ್ತಾರೆ ಅಂದರೆ ಮನೆಗೆ ಮಕ್ಕಳು ಬಂದ್ರ ಇಲ್ಲ ಗೊತ್ತಿಲ್ಲ, ಗಂಡ ಊಟ ಮಾಡಿದ್ನ ಇಲ್ಲ ಗೊತ್ತಿಲ್ಲ, ಓಕೆ, ಅಲ್ಲಿ ಮನೆಯಲ್ಲಿ ಗ್ಯಾಸ್ ಮೇಲೆ ಏನೋ ಇಟ್ಟಿದ್ರದು ಉಕ್ಕಿ ಹರಿತ ಸುಟ್ಕೊಂಡು ಹೋಗಿದೆ ಗೊತ್ತಿಲ್ಲ. ಹರಟೆ ಅಷ್ಟು ರುಚಿಯಾದದ್ದು. ಓಕೆ, ಚಾಡಿಕೋರ್ರು, ಅಲ್ಲೇ ಆ ವಚನ ಇತ್ತು ನೋಡ್ರಿ, ಎಲ್ಲಿತ್ತದು? ಹಾಂ, ಓದ್ರಿ, ಎಲ್ಲಿದೆ ಅದು? ಈಗ ಓದಿದ್ವಲ್ಲ, ಎಷ್ಟನೇ ಅಧ್ಯಾಯ, ಎಷ್ಟನೇ ವಚನ? 18. ಹಾಂ, 26ನೇ ಅಧ್ಯಾಯ 22ನೇ ವಚನ, 18:8. ಓಕೆ ಓಕೆ 18:8. ಅದರಲ್ಲಿ ಹೇಳ್ತೀವಿ, ಚಾಡಿಕೋರನ ಮಾತುಗಳು ಓಕೆ ಅಲ್ಲಿ ಇದೆ. ಓಕೆ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಮುಂಬೈನಲ್ಲಿ ಅವ್ರು ಮಾತಾಡೋದು ನೋಡಿ, ಚಾಡಿಕೋರನ ಮಾತುಗಳು ಹೇಗಂದರೆ ಒಳ್ಳೆ ಬೇಲ್ಪುರಿ ಇದ್ದಂಗೆ, ಪಾನಿಪುರಿ. ಎಷ್ಟು ಜನರಿಗೆ ಪಾನಿಪುರಿ ಇಷ್ಟ? ಕೆಲವ್ರು ಕೈ ಎತ್ತಕ್ಕೆ ಭಯ, ಎಲ್ಲಿ ನಮ್ಮನ್ನು ಹಿಡಿದು ಬಿಡ್ತಾನೆ ಅಂತ. ಓಕೆ, ಡಾಕ್ಟ್ರ್ ಎಲ್ರಿಗಿಷ್ಟ. ನಿನಗಿಷ್ಟನಾ? ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ? ಅದು ಮುಂಬೈನಲ್ಲಿ ಏನಂದರೆ ಎಲ್ಲ ಪಾನಿಪುರಿ ಎಲ್ಲ ರೋಡ್ ಸೈಡೇ. ಈ ಹೆಂಗಸರಿಗೆ ಒಳಗೆ ಮಾಡಿರೋ ಪಾನಿಪುರಿ ಇಷ್ಟ ಇಲ್ಲ, ಹೊರಗಡೆ ಮಾಡು ಗಟಾರ್ ಹತ್ರ ನಿಂತ್ಕೊಂಡು ಮಾಡ್ತಾ ಇರ್ತಾನಲ್ಲ, ಅವ್ರು ಹೇಳ್ತಾರೆ ಅದೇ ರುಚಿ ಅಂತಾರೆ. ಆಮೇಲೆ ಅವನು ಹ್ಯಾಂಡ್ ಗ್ಲೌಸ್ ಹಾಕೊಂಡು ಮಾಡಿದ್ರೆ ಇವ್ರಿಗೆ ಖುಷಿ ಇಲ್ಲ, ಕೈ ಹಾಕಿನೇ ಮಾಡಿ ಕೊಡಬೇಕು. ಡಾಕ್ಟ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಪೇಪರಲ್ಲಿ ಓದಿದ್ದು, ಅದ್ರ ತುಂಬ ಅಷ್ಟೊಂದು ಬ್ಯಾಕ್ಟೀರಿಯಾಸ್ ಇರ್ತದಂತೆ. ಆದರೆ ಇವ್ರೇನು ಹೇಳ್ತಾರೆ, ಬ್ಯಾಕ್ಟೀರಿಯಾ ಆದರೂ ಇರಲಿ, ಕೈ ಆದರೂ ಹಾಕಲಿ, ಅದು ತಿನ್ನೋಕ್ಕೆ ಮಾತ್ರ ರುಚಿ. ಆಮೇಲೆ ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಬೇಕು. ಯಾಕೆ ಆ್ಯಂಟಿಬಯೋಟಿಕ್ ಬೇಕು? ಹೊಟ್ಟೆ ಎಲ್ಲ ಕೆಟ್ಟು ಹೋಗುತ್ತೆ. ಹಾಗೆ ಚಾಡಿಕೋರನ ಮಾತುಗಳು, ರುಚಿಯಾದ ತುತ್ತುಗಳು. ಚಾಡಿಕೋರನ ಮಾತುಗಳು ಒಳ್ಳೆ ಬೇಲ್ಪುರಿ, ಪಾವ್ಭಾಜಿ, ಒಳ್ಳೆ ಪಾನಿಪುರಿ ಇದ್ದಂಗೆ, ಅದು ಹೊಟ್ಟೆಯೊಳಗೆ ಹೋಗುತ್ತೆ, ನಮ್ಮ ಜೀವಿತವನ್ನು ಹಾಳು ಮಾಡುತ್ತೆ. ಪ್ರಿಯ ಸಹೋದರ ಸಹೋದರಿ, ನಮಗೆ ತುಂಬ ಇಷ್ಟ ಏನಂತ ಹೇಳಿದ್ರೆ, ಮತ್ತೊಬ್ಬರ ವಿಷಯ, ಹರಟೆ ಮಾತುಗಳು ನಮಗೆ ತುಂಬ ಇಷ್ಟ. ಎಫೆಸ 5:6 ನೋಡ್ರಿ ಏನು ಹೇಳ್ತಾರೆ ದೇವರ ವಾಕ್ಯ. ನಾವು ನಮ್ಮನ್ನು ಸರಿಪಡಿಸಿಕೊಳ್ಳೋಣ. ಖಂಡಿತ ನಾವು ಆಶೀರ್ವಾದಗಳು ಕೇವಲ ದೇವರ ಕೈಗಳಲ್ಲಿಲ್ಲ, ಆಶೀರ್ವಾದಗಳು ನಮ್ಮ ನಾಲಿಗೆಯಲ್ಲಿದೆ. ಹಲ್ಲೆಲೂಯಾ. ಎಫೆಸ 5. ಓಕೆ, ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರ್ತದೆ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತಿದೆ, ಹುರುಳಿಲ್ಲದ ಮಾತು. ನೀವು ಯಾರ ಜೊತೆಗೆ ಸೇರಿದಾಗ, ಚರ್ಚಿಗೆ ಬಂದಾಗ, ಮನೆಯಲ್ಲಿ ನೀವಿದ್ದಾಗ, ಯಾರಾದರೂ ಬಂದಾಗ ಏನು ಮಾತಾಡ್ತೀರಿ? ಹುರುಳಿದ್ದ ಹುರುಳಿಲ್ಲದ ಮಾತುಗಳನ್ನು ಆಡ್ತೀರಾ? ಎಷ್ಟು ನಮ್ಮ ಮಾತುಗಳಲ್ಲಿ ಹುರುಳಿರೋದಿಲ್ಲ. ಪ್ರಿಯರೇ, ನನಗೆ ಒಂದು ಅನುಭವ ಏನಂತ ಹೇಳಿದ್ರೆ, ನಾನು ಎಲ್ಲೇ ಹೋದರೂ, ಯಾರ್ದು ಮನೆಗೆ ಹೋದರೂ, ಯಾರಾದರೂ ದೇವರ ವಾಕ್ಯ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಪ್ರಕಟಣೆಗಳನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಸಾಕ್ಷಿಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ನನಗೆ ಭಾಳ ಖುಷಿ. ಅದ್ರ ಬದಲು ಊರು ಸುದ್ದಿ ನಾವು ಮಾತಾಡ್ತೀವಲ್ಲ, ಊರು ಸುದ್ದಿ ಮಾತಾಡೋದ್ರಿಂದ ಭಕ್ತಿಹೀನತೆ ಜಾಸ್ತಿ ಆಗುತ್ತೆ ಅಂತ ಬೈಬಲ್ ಹೇಳುತ್ತೆ. ಏನಾಗುತ್ತೆ? ಭಕ್ತಿಹೀನತೆ ಅಂದ್ರೇನು? ನಿಮ್ಮ ಆಂತರ್ಯದಲ್ಲಿ ಇರುವಂಥ ನಂಬಿಕೆ, ಸಂತೋಷ, ಸಮಾಧಾನ, ಶಾಂತಿ, ಧೈರ್ಯ, ಇವೆಲ್ಲ ಭಕ್ತಿ, ಇದು ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಹಾಗೆ ಮಾಡೋದು ಬೇರೆಯವರ ನಾಲಿಗೆ ಅಲ್ಲ, ನಿನ್ನ ಸ್ವಂತ ನಾಲಿಗೆ. ಹರಟೆ ಮಾತುಗಳು ಭಾಳ ರುಚಿ, ನಿನ್ನನ್ನೇ ಹಾಳು ಮಾಡ್ತೇವೆ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಯಾವುದು ವಚನ ನಾವು ಓದಿದ್ದು?
ಎಫೆಸ 5:6 ನಾವು ನೋಡ್ತೇವೆ, ದೇವ್ರ ವಾಕ್ಯ ಹೇಳ್ತದೆ, ಹುರುಳಿದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಯಾರೋ ಒಬ್ಬರು ಬರ್ತಾರೆ, ಏನೇನೋ ಮಾತಾಡ್ತಾರೆ, ಯಾವ್ಯಾವುದೋ ವಿಷಯ ಮಾತಾಡ್ತಾರೆ. ನಿಮ್ಮ ಸಮಯ ಅವ್ರ ಜೊತೆಗೆ ಹಾಳು ಮಾಡಬೇಡ್ರಿ. ಮೊದಲನೇದಾಗಿ ಓಕೆ, ಅಂಥ ಕೃತ್ಯಗಳ ನಿಮಿತ್ತದಿಂದ ಅವ್ರ ಮೇಲೆ ಏನು ಬರುತ್ತೆ? ಓಕೆ, ಅವ್ರು ಬಂದು ಮಾತಾಡ್ತಾರೆ ನಿಮ್ಮ ಹತ್ರ, ಅವ್ರು ಬಂದು ನಿಮ್ಮ ಹತ್ರ ಮಾತಾಡ್ತಾರೆ, ನಿಮಗೆ ಏನಾದರೂ ದೇವರ ಕೋಪ ಬರುತ್ತಾ? ಬರುತ್ತೆ. ಯಾಕಂದರೆ ಅಲ್ಲಿ ಮುಂದೆ ಇದೆ ನೋಡ್ರಿ, ನೀವು ಅವರೊಂದಿಗೆ ಪಾಲುಗಾರರಾಗಬೇಡ್ರಿ. ನಾವೇನಾಗಬಾರ್ದಂತೆ? ಪಾಲುಗಾರರಾಗಬಾರ್ದು. ನಮಗೊಂದು ಖುಷಿ, ಯಾರೋ ಒಬ್ಬರು ಬಂದು ಇನ್ನೊಬ್ಬರು ವಿಷಯ ಮಾತಾಡ್ತಾ ಇದ್ದಾರೆ, ನಾವು ಕುತ್ಕೊಂಡು ಕೇಳೋಣ. ಓಕೆ, ನಾವು ಮಾತಾಡಿಲ್ಲಪ್ಪ, ಅವರು ಮಾತಾಡ್ತಾ ಇದ್ದಾರೆ, ಮತ್ತು ನೀನೇನು ನೀನು ಮಾಡ್ತಾ ಇದ್ದೀಯಾ? ನಾನು ಕೇಳಿಸ್ಕೊಳ್ತೇನೆ, ಯಾಕಂದರೆ ನನಗೇನು ಖುಷಿ. ಪ್ರಿಯ ಸಹೋದರ ಸಹೋದರಿ, ಅವರು ಹುರುಳಿಲ್ಲದ ಮಾತುಗಳನ್ನು ಆಡಿದರು, ನೀನು ಕುತ್ಕೊಂಡು ಕೇಳಿದಿ, ಏನಾದರೂ ನಿನ್ನೊಳಗೆ ಭಕ್ತಿ ವೃದ್ಧಿ ಆಯಿತಾ? ಏನಾದರೂ ಒಂದು ಸಂತೋಷ ಬಂತ? ಏನಾದರೂ ಒಂದು ಶಕ್ತಿ ಬಂತ? ಇದು ಬರುವುದಿಲ್ಲ ಪ್ರಿಯರೇ. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಿಮ್ಮ ಮಾತುಗಳು ಹೇಗಿರಬೇಕು? ನೀವು ಕೇಳುವಂಥ ಶಬ್ದಗಳು ಹೇಗಿರಬೇಕು? ಯಾರಿಂದ ನೀವು ಕೇಳ್ತಾ ಇದ್ದೀರಿ? ಏನನ್ನು ಕೇಳ್ತಾ ಇದ್ದೀರಿ? ನಾವು ಭಾಳ ಎಚ್ಚರಿಕೆಯಿಂದ ಇರೋಣ. ಲೆಟ್ ಅಸ್ ಬಿ ವೆರಿ ಕೇರ್ಫುಲ್. ಸಂಬಡಿ ಈಸ್ ಕಮಿಂಗ್ ಆ್ಯಂಡ್ ಟಾಕಿಂಗ್ ಆಲ್ ನಾನ್ಸೆನ್ಸ್. ಈಗ ಯಾರೋ ಒಬ್ಬರು ಭೇಟಿಯಾದಾಗ ಓಕೆ, ಎಲ್ಲ ವಿಷಯ ನಾವು ಮಾತಾಡ್ತೇವೆ, ಎಲ್ಲ ವಿಷಯ. ನಾನು ಎಷ್ಟೋ ಕಡೆಗೆ ನಾನು ಕೂತ್ಕೊಂಡು ಕೇಳಿದ್ದೀನಿ, 108 ಎಲ್ಲ ವಿಷಯ, ಲೋಕದ ವಿಷಯ ಮಾತಾಡ್ತಾರೆ. ಕ್ರಿಸ್ತನು ಮಾತ್ರ ಅವರ ಸಂಭಾಷಣೆಯಲ್ಲಿ ಇರೋದಿಲ್ಲ. ಎಮ್ಮಾಹು ಎಂಬ ಹಳ್ಳಿಗೆ ಇಬ್ಬ ಶಿಷ್ಯರು ಹೋಗ್ತಾ ಇದ್ರು. ಅವರ ಕಾನ್ವರ್ಸೇಷನ್ ಎಲ್ಲ ಯೇಸು ಕ್ರಿಸ್ತನೇ ಆಗಿತ್ತು. ಅವರ ಸಂಭಾಷಣೆ ಏನಾಗಿತ್ತು? ಯೇಸು ಕ್ರಿಸ್ತನೇ ಆಗಿದ್ದರಿಂದ ಯೇಸು ಕ್ರಿಸ್ತನೇ ಅವರ ಮಧ್ಯದಲ್ಲಿ ಬಂದ. ಹಲ್ಲೆಲೂಯ. ಅವರ ಸಂಭಾಷಣೆ ಯೇಸು ಕ್ರಿಸ್ತನೇ ಆಗಿರೋದೇ. ಒಂದು ಸಾರಿ ನಾನು ಒಂದು 5-6 ಜನ ನಾವು ಕೂತ್ಕೊಂಡು ನಾವು ಹರಟೆ ಹೊಡಿತಾ ಇದ್ವಿ. ಹರಟೆ ಅಂದರೆ ವಾಕ್ಯದ ಹರಟೆ ನಾವು ಹೊಡಿತಾ ಇದ್ವಿ, ಬೇರೆಯವ್ರ ವಿಷಯ ಮಾತಾಡ್ತಾ ಇರಲಿಲ್ಲ. ನಾವು ಹೇಳ್ತಾ ಇದ್ವಿ ದೇವರು ಹೇಗೆ ನಮ್ಮನ್ನು ನಡೆಸಿದರು, ದೇವರು ಅದ್ಭುತಗಳನ್ನು ಮಾಡಿದರು. ಇನ್ನೊಬ್ಬ ಸಿಸ್ಟ್ರ್ ಇದ್ದರು, ಅವರು ತಮ್ಮ ಜೀವಿತದಲ್ಲಿ ದೇವರು ಏನು ಅದ್ಭುತ ಮಾಡಿದ್ದಾರೆ ಹೇಳ್ತಾ ಇದ್ರು. ಹೀಗೆ ಮಾತಾಡ್ತಾ ಒಂದು ಅರ್ಧ ಗಂಟೆ ಆಗಿರಬೇಕು. ಸಡನ್ಲಿ ವಿ ಸ್ಟಾರ್ಟೆಡ್ ಫೀಲಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ನೀವು ದೇವ್ರ ವಿಷಯ ಮಾತಾಡ್ರಿ, ದೇವರು ಬರ್ತಾರೆ. ಹರಟೆ ವಿಷಯ ಮಾತಾಡ್ರಿ, ದೆವ್ವಗಳು ಬರ್ತವೆ. ಅದನ್ನು ನೀವೇ ಅನುಭವಿಸ್ರಿ, ನನ್ನ ಹತ್ರ ಕರ್ಕೊಂಬರ್ಬೇಡಿ. ಓಕೆ ಪ್ರಿಯ ಸಹೋದರ ಸಹೋದರಿ, ನಾವು ಹರಟೆ ಹೊಡೆಯೋದ್ರಲ್ಲಿ ನಾವು ನಿಸ್ಸೀಮರು ಹರಟೆ ಹೊಡೆಯೋದನ್ನು ನಾವು ನಿಲ್ಲಿಸೋಣ. ಓಕೆ, ಜ್ಞಾನೋಕ್ತಿ 10:19. ಜ್ಞಾನೋಕ್ತಿ 10:19. ಜ್ಞಾನೋಕ್ತಿ 10:19 ಏನು ಹೇಳುತ್ತೆ? ಮಾತಾಳಿಗೆ ಪಾಪ ತಪ್ಪೋದು, ಮೌನಿಯು ಮತಿವಂತ. ಇನ್ನೊಂದು ಕಡೆಗೆ ಹೀಗೆ ಹೇಳ್ತದೆ, ಲಕ್ಷ್ಯ ಕೊಟ್ಟು ಕೇಳೋಣ. ಮೂರ್ಖನು ಮೌನಿಯಾದರೆ ಜ್ಞಾನಿ ಎನಿಸಿಕೊಳ್ಳುವನು. ಮೂರ್ಖನು ಮಾತಾಡೋದು. ಎಷ್ಟು ಜನರಿಗೆ ಮಾತು ಇಷ್ಟ? ಈಗ ನೀವು ಯಾರೂ ಮಾತಾಡಲ್ಲ ಬಿಡ್ರಿ, ಆಮೇಲೆ ಬಿಟ್ಟು ನೋಡ್ರಿ, ನಿಲ್ಸೋದೇ ಇಲ್ಲ. ಓಕೆ, ಮಾತಾಳಿಗೆ ಪಾಪ ತಪ್ಪದು. ಯಾಕೆ ಅಷ್ಟೊಂದು ಪಾಪಗಳನ್ನು ನಾವು ಕೂಡಿಟ್ಟುಕೊಳ್ಬೇಕು? ಮಾತಾಳಿಗೆ ಪಾಪ ತಪ್ಪುದು. ನೋಡ್ರಿ, ಕೆಲವರು ಬೆಳಗ್ಗೆಯಿಂದ, ಈಗ ಕೆಲವು ತಂದೆ ತಾಯಿಗಳಿಗೆ ನಾನು ಹೇಳ್ತೀನಿ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆಗೆ ಯಾವ ರೀತಿ ಮಾತಾಡ್ತೀವಿ. ನಾನು ಏನು ಹೇಳ್ತೀವಂತ, 5 ಗಂಟೆಗೆ ಅವ್ರಿಗೆ ಹೇಳೋದು 7 ಓದು, 7 ಓದು. 9 ಗಂಟೆಗೆ 7 ಓದು. ಬ್ರೇಕ್ಫಾಸ್ಟ್ ಮಾಡು, ಓದು. 24 ಗಂಟೆ ಏನು ಅವ್ರು ಮಾಡಬೇಕು? ಓದ್ತಾ ಇರಬೇಕು. ಸರಿನಾ ತಪ್ಪು ಹಾಗೆ ಹೇಳೋದು? ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಓದಿಲ್ಲ ಅಂದರೆ ನಾಳೆ ಅವನು ಏನಾಗ್ತಾನೆ,
ಅದನ್ನು ಯಾರು ಮಾಡೋರು? ಪ್ರಿಯರೇ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಸರಿಯಾದ ಮಾರ್ಗದರ್ಶನ ಮಾಡೋ ಪುಸ್ತಕ ಇದು. ಹಲ್ಲೆಲೂಯ. ಬರೀ ಓದು 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 ಓದು. ಬೆಳಿಗ್ಗೆಯಿಂದ ಏನು? ಓಕೆ, ಬೆಳಿಗ್ಗೆಯಿಂದ ಸಾಯಂಕಾಲ ಒಂದೇ ಸುಪ್ರಭಾತ. ಏನಂತ ಹೇಳಿದ್ರೆ ಓದು 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 ಓದು. ಪ್ರಿಯರೇ, ಹಾಗೆ ಅವ್ರು ಹೇಳ್ತಾರಲ್ಲ ತಂದೆ ತಾಯಿಗಳು, ಅದು ಮಕ್ಕಳ ಸಮಸ್ಯೆ ಅಲ್ಲ, ತಂದೆ ತಾಯಿಗಳ ಸಮಸ್ಯೆ. ಅವರೊಳಗೆ ಭಯ ಇದೆ. ಏನು ಭಯ ಇದೆ ಅಂದರೆ, ನನ್ನ ಮಕ್ಕಳು ಓದೋದಿಲ್ಲ, ನನ್ನ ಮಕ್ಕಳು ಓದದೇ ಇದ್ದರೆ ಹೇಗೆ, ಏನಾಗುತ್ತೆ, ಈ ಭಯ ಮಕ್ಕಳ ಮೇಲೆ ಹಾಕ್ತಾರೆ ಅವರು. ಅವರೊಳಗೆ ನಂಬಿಕೆ ಇಲ್ಲ. ಅವರೊಳಗೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ ಅವ್ರು ಭಯ ಪಡಲ್ಲ. ಅವ್ರಿಗೆ ಏನು ನಂಬಿಕೆ ಯಾರ ಮೇಲೆ ನಂಬಿಕೆ ಅಂದರೆ ದೇವ್ರ ಮೇಲೆ ನಂಬಿಕೆ. ದೇವ್ರು ಈ ಮಗನನ್ನು ಈ ಮಗಳನ್ನು ನನಗೆ ಕೊಟ್ಟಿದ್ದಾರೆ, ಅವ್ರಿಗೆ ಓದು ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ 24 ಗಂಟೆ ಅದನ್ನೇ ಹೇಳೋದ್ರಿಂದ ಮಕ್ಕಳೇನಾಗ್ತಾರೆ? ಮಕ್ಕಳು ಹಠಮಾರಿಗಳಾಗ್ತಾರೆ, ಮಕ್ಕಳು ರಿಬೆಲ್ಲಿಯಸ್ ಆಗ್ತಾರೆ, ಮಕ್ಕಳು ಮನೆ ಬಿಟ್ಟು ಓಡಿ ಹೋಗ್ತಾರೆ, ಮಕ್ಕಳು ಹಾದಿ ತಪ್ತಾರೆ, ಮಕ್ಕಳು ಡಿಪ್ರೆಸ್ ಆಗ್ತಾರೆ, ಕೆಲವು ಮಕ್ಕಳು ಸೂಯಿಸೈಡ್ ಮಾಡ್ಕೊಳ್ತಾರೆ. ಬೇಕಾ ನಿಮಗೆ? ಯಾರು ಮಾಡಿದ್ದಿದು? ನಿಮ್ಮ ನಾಲಿಗೆ, ನಿಮ್ಮ ನಾಲಿಗೆ. ಅವರಿಗೆ ಹೇಳಿಕೊಡಿ, ನೀವು ಪ್ರಾರ್ಥನೆ ಮಾಡಿ, ದೇವರ ಹತ್ರ ಕೇಳಿ, ನಿಮ್ಮೊಳಗೆ ನಂಬಿಕೆ ಇದೆ, ನೀವು ಅರಿಕೆ ಮಾಡಿ, ನನ್ನ ಮಗ ನನ್ನ ಮಗಳು ವಾಸಿ ಆಗ್ತಾಳೆ, ನನ್ನ ಮಗಳು ನನ್ನ ಯಜಮಾನರು ನನ್ನ ಹೆಂಡತಿ ಅವರು ಸರಿ ಆಗ್ತಾರೆ, ಅವರು ಓದ್ತಾರೆ, ಅವ್ರು ಮುಂದೆ ಬರ್ತಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರೆ ದ ಸ್ಪಿರಿಟ್ ಆಫ್ ಗಾಡ್ ವಿಲ್ ಕಮ್ ಅಪಾನ್ ದೆಮ್. ಅದನ್ನು ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಓದು 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 ಅಂದಾಗ ರಾತ್ರಿ ಪವಿತ್ರಾತ್ಮನು ಅವ್ರ ಮೇಲೆ ಬಂದುಬಿಡ್ತಾರೆ. ಬರ್ತಾರಾ? ಬರಲ್ಲ. ಪವಿತ್ರಾತ್ಮನು ಓಡಿ ಹೋಗ್ತಾರೆ. ಪ್ರಿಯ ಸಹೋದರ ಸಹೋದರಿ, ಮಕ್ಕಳನ್ನು ಬೆಳೆಸುವ ರೀತಿ ಹೇಗೆ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆದ್ದರಿಂದ ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರೋಣ, ನಮ್ಮ ಮಾತುಗಳನ್ನು ನಾವು ಸರಿಪಡಿಸಿಕೊಳ್ಳೋಣ. ಮತ್ತು ನಾವು ವಚನಗಳನ್ನು ನಾವು ನೋಡಿಕೊಳ್ಳೋಣ. 2 ತಿಮೋತಿ 2:16 ಓದಿದ್ವಾ? 2 ತಿಮೋತಿ 2:16. 2:16 ಓದಿದ್ದು. ಹಾಂ, ನೋಡ್ರಿ, ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ಏನಾಗಿರ್ಬೇಕಂತೆ? ದೂರವಾಗಿರ್ಬೇಕಂತೆ. ರೀ, ನಿಮ್ಮ ಮನೆಯಲ್ಲಿ ನೀವು ಏನು ಮಾತಾಡ್ತೀರಿ? ಯಾವ ವಿಷಯ ಮಾತಾಡ್ತೀರಿ? ಗಂಡ ಹೆಂಡತಿ ಯಾವ ವಿಷಯ ಮಾತಾಡ್ತಾರೆ? ನಾನು ಚಿಕ್ಕವನಿರುವಾಗ ನಮ್ಮ ರಿಲೇಟಿವ್ಸ್ ಕೆಲವರು ಬೇರೆ ಸಂಬಂಧಿಕರ ಬಗ್ಗೆ ನನಗೆ ಹೇಳ್ತಾಯಿದ್ರು, ಯಾವಾಗಲೂ ಹೇಳ್ತಾಯಿದ್ರು. ಚಿಕ್ಕವನಿರುವಾಗಿಂದ ನಾನು ಕೇಳಿದ್ದು. ಅವರು ಬೇರೆ ನಮ್ಮ ರಿಲೇಟಿವ್ಸ್ ಬಗ್ಗೆ ಏನು ಹೇಳ್ತಾಯಿದ್ರು ಅಂದರೆ, ಅಯ್ಯೋ ನಿಮ್ಮ ಆಂಟಿ ಇದ್ದಾಳಲ್ಲ, ಭಾಳ ಕೇರ್ಫುಲ್ಲು, ನಿನ್ನ ಆಂಟಿ, ಅಯ್ಯೋ ಎಂಥ ಆಂಟಿ ನಿನಗೆ ಗೊತ್ತಿಲ್ಲ, ಆ ಅಂಕಲ್ ಇದ್ದಾರಲ್ಲ ಮಹಾ ಮೋಸ, ಮಹಾ ದುಷ್ಟ ವ್ಯಕ್ತಿ. ಸೊ ಅವ್ರ ಮಕ್ಕಳು ಅವರು ಹಾವಿನ ವಿಷ ಇಟ್ಕೊಂಡವರು ಇನ್ನೂ ಏನೇನೇನೇನೆಲ್ಲ ಹೇಳಿದರು. ಅಷ್ಟೆಲ್ಲ ಅವ್ರ ವಿಷಯದಲ್ಲಿ ನಾವು ಕೇಳಿದ ಮೇಲೆ ಅವ್ರನ್ನ ನೋಡುವಾಗ ನಮಗೆ ಹೇಗೆ ಅನ್ನಿಸ್ತದೆ? ಅಯ್ಯೋ ಬಂತಪ್ಪ ಸರ್ಪ, ಏನು ಬಂತು? ಸರ್ಪ ಬಂತು, ಎಲ್ಲಿ ಕಚ್ಚಿಬಿಡುತ್ತೆ ಅಂತ ಇವರು ಹೇಳಿದ್ದು ನಮಗೆಲ್ಲ. ದಿನಾಲೂ ಅದನ್ನೇ ಕೇಳಿ 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 ನಮ್ಮ ತಲೆ ತುಂಬ ಇವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಇವ್ರು ಕೆಟ್ಟವರು. ಒಂದು ದಿವಸ ಏನಾಯ್ತಂದ್ರೆ, ಅನೇಕ ವರ್ಷಗಳ ನಂತರ ಅವ್ರ ಜೊತೆಗೆ ನಾವು ಒಂದು ಕಾಂಟ್ಯಾಕ್ಟಿಗೆ ನಾವು ಬಂದ್ವಿ. ಯಾರು? ಸಂಬಂಧಿಕರ ವಿಷಯದಲ್ಲಿ. ನನಗೆ ಆಗ ಗೊತ್ತಾಗಿದ್ದೇನಂತ ಹೇಳಿದ್ರೆ, ನಾನು ಭಯ ಪಡ್ತಾಯಿದ್ದೆ ಅವ್ರ ಜೊತೆ ಮಾತಾಡಲಿಕ್ಕೆ. ಅವ್ರು ನನ್ನ ಜೊತೆ ಅಗದಿ ಚಂದದಲ್ಲಿ ಮಾತಾಡಿದರು, ಓಕೆ, ಮಧುರವಾಗಿ ಮಾತಾಡಿದರು, ಸ್ವೀಟಾಗಿ ಮಾತಾಡಿದರು. ಅವ್ರು ಬೇರೆನೇ ಇದ್ದರು. ಇವರೇನು ಹೇಳಿದಾರಲ್ಲ ಅದಕ್ಕೆ 100ಕ್ಕೆ 100 ಅಪೋಸಿಟ್ ಆಗಿದ್ರು. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ತಪ್ಪು ಯಾರ್ದು? ಕೇಳ್ದವ್ರದ್ದು. ಕೇಳ್ದವ್ರಿಗೆ ಹೊಡಿಬೇಕು. ನೀವು ತಿಳ್ಕೊಂಡಿರೋ ಬದ್ರಿ ಪಾಸ್ಟರ್ ನವೀನ್ ಅಂತ ನೀವು ಕೇಳ್ತೀರಲ್ಲ. ಈಗ ನಮ್ಮ ಪದ್ಮಾವತಿ ಇಲ್ಲಿ ಕೂತ್ಕೊಂಡಿದ್ದಾರೆ, ಅವರೊಳಗೆ 10 ಒಳ್ಳೇದಿದೆ, 20 ಕೆಟ್ಟದಿದೆ ಅಂತ ತಿಳ್ಕೊಟ್ರು.
10 ಏನಿದೆ 20, ಆ 10 ಒಳ್ಳೇದು ಮಾತಾಡ್ತೀರಾ, 20 ಕೆಟ್ಟದ್ದು ಮಾತಾಡ್ತೀರಾ? ಎಂಥ ವಿಶ್ವಾಸಿಗಳು ನೀವು, ದೇವರ ಮಕ್ಕಳು, ದೇವರ ಸೇವಕರು ಅಲ್ವಾ? ಒಂದೇ ಮಾರ್ಗ ಚರ್ಚಿಗೆ ಹೋಗೋರು ನೀವು. ನಾವು ಪದ್ಮಾವತಿಯಲ್ಲಿರುವಂಥ 10 ಮಾತಾಡೋದೇ ಎಲ್ಲ ಒಳ್ಳೆಯದು. ಕೇಳಿದೆಯಾ, ನೋಡಿದೆಯಾ, ತಿಳ್ಕೊಂಡಿಯಾ? ಇದು ಪದ್ಮ ಅಂತ ಅವಳ ಬಗ್ಗೆ ಯಾವಾಗಲೂ ಕೆಟ್ಟದನ್ನೇ ನಾವು ಮಾತಾಡ್ತೀವಿ ಹೊರತಾಗಿ ಒಳ್ಳೆಯದನ್ನು ನಾವು ಮಾತಾಡೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಒಬ್ಬನಲ್ಲಿ ಏನಾದರೂ 4 ಒಳ್ಳೆದಿದ್ದರೆ ಅದನ್ನು ಎತ್ತಿ ಮಾತಾಡಿ. ನಿಮ್ಮ ಮಾತುಗಳು ಒಬ್ಬನನ್ನು ಸಾಯಿಸಬಾರ್ದು. ನಿಮ್ಮ ಮಾತುಗಳು ಒಬ್ಬರಿಗೆ ಜೀವ ಕೊಡಬೇಕು. ನಿಮ್ಮ ಮಾತುಗಳು ಒಬ್ಬನನ್ನು ಉತ್ತೇಜಿಸಬೇಕು. ನಿಮ್ಮ ಮಾತುಗಳು ಇನ್ನೊಬ್ಬನಿಗೆ ಜೀವಿಸುವ ಹಾಗೆ ಮಾಡಬೇಕು. ನಿಮ್ಮ ಮಾತುಗಳು ಮತ್ತೊಬ್ಬನಿಗಿರುವ ಗಾಯಗಳನ್ನು ವಾಸಿ ಮಾಡೋ ಹಾಗೆ ಇರಬೇಕು. ಹಲ್ಲೆಲೂಯ. ಅಂಥದ್ದೇನಾದರೂ ಮಾಡೋದಿದ್ದರೆ ಮಾಡಿ, ಇಲ್ಲದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿರೋದು ಭಾಳ ಒಳ್ಳೆಯದು. ಹಲ್ಲೆಲೂಯ. ಆದ್ದರಿಂದ ಇಲ್ಲಿ ಏನು ಹೇಳುತ್ತೆ ತಿಮೋತಿ? ಓಕೆ, 2 ತಿಮೋತಿ 2:16, ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಅವುಗಳಿಗೆ ಮನಸ್ಸು ಕೊಡುವಂಥ ನಾವುಗಳು ಹೆಚ್ಚು ಭಕ್ತಿಹೀನರಾಗ್ತೇವೆ, ಎಚ್ಚರಿಕೆಯಿಂದಿರೋಣ. ಯಾಕೆ ಪಾಸ್ಟರ್ ಹತ್ರ ಕೆಲವರು ಬಂದು ಯಾಕೆ ಪಾಸ್ಟ್ರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಇಲ್ಲ, ಯಾಕೆ ಪಾಸ್ಟ್ರೆ ನಮ್ಮ ಜೀವನದಲ್ಲಿ ಫಲ ಇಲ್ಲ, ಯಾಕೆ ಪಾಸ್ಟ್ರೆ ನಮ್ಮ ಜೀವನದಲ್ಲಿ ಸಮೃದ್ಧಿ ಇಲ್ಲ? ಯಾಕೆ ಗೊತ್ತಾ? ಅದು ಏನಂತ ಹೇಳಿದ್ರೆ ನಮ್ಮ ನಾಲಿಗೆನೇ ನಮ್ಮನ್ನು ಹಾಳು ಮಾಡ್ತಾ ಇರುವುದನ್ನು ಎಚ್ಚರಿಕೆಯಿಂದ ನಾವು ಗಮನಿಸೋಣ. ನಾನು ಅಂದ್ಕೊಂಡಿದ್ದೆ ಬಾಯಿ ವಿಷಯದಲ್ಲಿ ಅಂತ ಏನು ಓಕೆ, ಇಟ್ಸ್ ಓಕೆ, ನಾವು ಫ್ರೀಡಮ್, ಮಹಾತ್ಮ ಗಾಂಧಿಯವರು ನಮಗೆ ಫ್ರೀಡಮ್ ತಂದು ಕೊಟ್ಬಿಟ್ಟವ್ರು. ಡಾಕ್ಟರ್ ಅಂಬೇಡ್ಕರ್ ಅವರು ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಬಿಟ್ಟಿದ್ದಾರೆ. ನಾವು ಏನು ಬಾಯಿಗೆ ಬರುತ್ತೆ ಮಾತಾಡ್ತೀವಿ, ನಮಗೇನು ಮನಸ್ಸು ಬರುತ್ತೆ ಅದನ್ನು ನಾವು ಮಾತಾಡ್ತೇವೆ. ಪ್ರಿಯರೇ, ಹಾಗೆ ಮಾಡೋದ್ರಿಂದ ನಮ್ಮ ಜೀವಿತವನ್ನು ನಾವೇ ಹಾಳು ಮಾಡ್ಕೊಳ್ತೇವೆ. ನಾವೇ ಎಚ್ಚರಿಕೆಯಿಂದಿರೋಣ. ಓಕೆ, ಮತ್ತೆ ಮುಂದಿನ ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳೋಣ. ಜ್ಞಾನೋಕ್ತಿ 21:23 ಯಾರಾದರೂ ಹೋದ್ರಿ? 21:23. ಇನ್ನೊಬ್ಬರು ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಯಿಂದ ರಕ್ಷಿಸಿಕೊಳ್ಳುವನು. ಯು ವಿಲ್ ಎಸ್ಕೇಪ್. ಪ್ರಿಯರೇ, ದೇವರ ವಾಕ್ಯ ನಮಗೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ತದೆ. ನಮ್ಮ ಮನೆಯಲ್ಲಿ ನಾವು ಮಾತಾಡೋಣ. ಹಾಗೆ ಮಾತಾಡೋದ್ರಿಂದ ಖಂಡಿತವಾಗಿ ನಾವು ಬಿಡುಗಡೆ ಹೊಂದ್ತೇವೆ. ನಾವು ಭಕ್ತಿಯಲ್ಲಿ ಬೆಳಿತೇವೆ, ನಾವು ಫಲ ಕೊಡ್ತೇವೆ. ಓಕೆ, ಮುಂದೆ ನಾವು ನೋಡೋಣ. ಎಫೆಸ 4:29. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಮುಂದೆ ಓಕೆ, 4:29 ನೋಡ್ತೇವೆ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವರ ಹಿತಕ್ಕಾಗಿ ಅದನ್ನು ಆಡಿರಿ. ಹಲ್ಲೆಲೂಯ. ಪ್ರಿಯರೇ, ಕಾಲೋಚಿತ ಭಕ್ತಿ ವೃದ್ಧಿ ಮಾಡುವಂಥ ಮಾತು. ಎಲ್ಲರೂ ಹೇಳೋಣ, ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ. ಎಂಥ ಮಾತು? ಇನ್ನೊಬ್ಬರ ಭಕ್ತಿ ವೃದ್ಧಿಯಾಗುವಂಥ ಮಾತುಗಳು ಏನಾದರೂ ಇದ್ದರೆ ಮಾತಾಡ್ರಿ. ಇನ್ನೊಬ್ಬರನ್ನ ಕೆಡುವಂಥ ಮಾತುಗಳನ್ನು ಆಡಬೇಡ್ರಿ. ನಮ್ಮ ಬಾಯಲ್ಲಿ ಇನ್ನೊಬ್ಬರನ್ನು ಕೆಡುವಂಥ ಮಾತುಗಳು ಇರಬಾರ್ದು. ಇನ್ನೊಬ್ಬರನ್ನ ದುಃಖಪಡಿಸುವಂಥ ಮಾತುಗಳು, ಇನ್ನೊಬ್ಬರನ್ನ ಹಂಗಿಸುವ ಮಾತುಗಳು, ಇನ್ನೊಬ್ಬರಿಗೆ ಹಾಸ್ಯ ಮಾಡುವ ಮಾತುಗಳು, ಇಂಥ ಮಾತುಗಳು ಪ್ರಿಯರೇ ನಾಳೆ ನಮ್ಮನ್ನೇ ಹಾಳು ಮಾಡ್ತವೆ. ಇಟ್ ವಿಲ್ ಡಿಸ್ಟ್ರಾಯ್ ಅವರ್ ಓನ್ ಲೈಫ್ಸ್. ದ ಪವರ್ ಆಫ್ ಲೈಫ್ ಆ್ಯಂಡ್ ಡೆತ್ ಈಸ್ ಇನ್ ಅವರ್ ಟಂಗ್. ನಿಮ್ಮ ಮನೆಯಲ್ಲಿ ಹೇಗೆ ಮಾತಾಡ್ತೀರಿ? ನಾವು ಏನನ್ನು ಮಾತಾಡ್ತೇವೆ? ನಾವು ದೇವರ ವಾಕ್ಯವನ್ನೇ ಮಾತಾಡ್ತಾ ಇರುವುದಾಗಿದ್ದರೆ, ದೇವರ ವಾಕ್ಯವೆಂಬ ಬೀಜವನ್ನೇ ಬಿತ್ತೇವೆ, ಅದರಿಂದ ಬರುವ ಫಲವನ್ನು ನಾವೇ ಕೊಯ್ತೇವೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದಿರೋಣ. ಓಕೆ, ಜ್ಞಾನೋಕ್ತಿ 20:19. ಜ್ಞಾನೋಕ್ತಿ 20:19.
ಚಾಡಿಕೋರ್ನ ಏನು ಮಾಡ್ತಾನೆ? ಗುಟ್ಟು ರಟ್ಟು ಮಾಡುವನು. ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗಬೇಡ. ಲೂಸ್ ಟಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಏನು ಹೇಳ್ತಾರೆ? ಲೂಸ್ ಟಂಗ್. ಯಾರೋ ಒಬ್ಬರು ಯಾವಾಗಲೂ ನೀವು ಭೇಟಿಯಾದಾಗೆಲ್ಲ ಇನ್ನೊಬ್ಬರು ವಿಷಯ ಮಾತಾಡ್ತಾರೆ. ನಿಮಗೆ ಅದನ್ನು ಕೇಳುವಾಗ ಖುಷಿ ಆಗುತ್ತಲ್ವಾ? ಖುಷಿ ಆಗಲ್ವಾ? ಇನ್ನೊಬ್ಬರ ವಿಷಯ. ಈಗ ಯಾರೋ ನನ್ನ ಭೇಟಿಯಾದಾಗ ಯಾವಾಗಲೂ ರಮೇಶ್ ಸುಮಾ ವಿಷಯದಲ್ಲೇ ಮಾತಾಡ್ತಾರೆ. ಕೂತ್ಕೊಂಡು ನಾವು ಅವ್ರ ವಿಷಯ ನಾವು ಮಾತಾಡ್ತೇವೆ. ಒಂದೊಂದು ಸತಿ ನಾವು ಮಾತಾಡೋದಿಲ್ಲ. ಯಾರ್ದೋ ವಿಷಯದಲ್ಲಿ ನಾವು ಸಜೆಷನ್ ಕೊಡ್ತೇವೆ. ಓಕೆ, ನಿಮಗೆ ಇವ್ರು ಗೊತ್ತಾ? ಯಾರು? ರಮೇಶ್ ಅವ್ರು ಗೊತ್ತಾ? ಯಾರನ್ನು ನನಗೆ ಕೇಳಿದರೆ ನಾನು ಅವ್ರಿಗೆ ಉತ್ತರ ಕೊಡಬೇಕಾದ್ರೆ, ಓ ರಮೇಶ್ ಅವರಾ ಅಂತ ನಾನು ಅಂದರೆ, ಇನ್ನೂ ನಾನು ಏನು ಹೇಳಿಲ್ಲ, ಆದರೆ ಅವರಿಗೆಲ್ಲ ಅರ್ಥ ಆಗಿ ಹೋಯಿತು. ನಿಮಗೆ ಬೈಬಲ್ ಅರ್ಥ ಆಗಲ್ಲ, ಅದು ಬೇಗ ಅರ್ಥ ಆಗುತ್ತೆ. ಓ ರಮೇಶ್ ಅವರ, ಅದ್ರ ಬದಲಿ ರಮೇಶ್ ಅವರ, ಸುಮಾ ಅವರ ಯಜಮಾನ್ರ, ಅಯ್ಯೋ. ನಾವು ನಮ್ಮ ಬಾಯಿ ಮೂಲಕ, ನಮ್ಮ ಎಕ್ಸ್ಪ್ರೆಷನ್ ಮೂಲಕ ಇನ್ನೊಬ್ಬರ ಸಾಕ್ಷಿಯನ್ನು ಕೊಲೆ ಮಾಡ್ಬೋದು, ಇನ್ನೊಬ್ಬರ ಸಾಕ್ಷಿಯನ್ನು ಸ್ಥಾಪಿಸ್ಬೋದು. ಸೊ ದೇವ್ರ ವಾಕ್ಯ ಏನು ಹೇಳುತ್ತೆ ನಮಗೆ ಅಂದರೆ, ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು. ಯಾಕಂದರೆ ನಮ್ಮ ಮಾತುಗಳೇ ನಮ್ಮನ್ನು ಸಾಯಿಸ್ತವೆ. ನಮ್ಮ ಮಾತುಗಳೇ ನಮ್ಮ ಭಕ್ತಿಹೀನತೆಯಲ್ಲಿ ನಡೆಸ್ತವೆ. ನಮ್ಮ ಮಾತುಗಳೇ ನಮ್ಮ ಸಮಾಧಾನವನ್ನು ತೆಗೆದು ಹಾಕ್ತವೆ. ನಮ್ಮ ಮಾತುಗಳೇ ನಮಗೆ ಫಲಭರಿತ ಜೀವಿತಕ್ಕೆ ಅಡ್ಡಿಯಾಗಿವೆ. ಸೊ ಬಿ ಕೇರ್ಫುಲ್ ವಾಟ್ ಯು ಸ್ಪೀಕ್. ನೀನು ಏನು ಮಾತಾಡ್ತೇವೆ ಅದರ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದಿರೋಣ. ಯಾಕೋಬ 1:26. ಯಾಕೋಬ 1:26. ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನ. ಭಕ್ತಿ ಮಾಡ್ತಾರೆ. ನಾವು ಆಲಯಕ್ಕೆ ಬರ್ತೇವೆ, ಹೂ ತರ್ತೇವೆ, ಹಣ್ಣು ತರ್ತೇವೆ, ದೇವರಿಗೆ ನಾವು ಪೂಜೆ ಮಾಡ್ತೇವೆ, ದೇವರಿಗೆ ಆರಾಧನೆ ಮಾಡ್ತೇವೆ. ಆಲ್ ದಿಸ್ ವಿಲ್ ಬಿ ಇನ್ ವೈನ್. ಈ ಭಕ್ತಿ ನಿಷ್ಪ್ರಯೋಜನವಾಗಿದೆ ಇಫ್ ಯು ಆರ್ ನಾಟ್ ಕಂಟ್ರೋಲಿಂಗ್ ಯುವರ್ ಟಂಗ್. ನಮ್ಮ ನಾಲಿಗೆಯನ್ನು ನಾವು ಬಿಗಿ ಹಿಡಿಯದಿದ್ದರೆ, ಪ್ರಿಯರೇ, ನಮ್ಮ ನಾಲಿಗೆಯನ್ನು ಯಾವುದಕ್ಕೆ ನಾವು ಉಪಯೋಗಿಸ್ತೇವೆ? ನಮ್ಮ ನಾಲಿಗೆಯಿಂದ ದೇವರನ್ನು ಸ್ತುತಿಸುವುದು, ದೇವರ ವಿಷಯ ಮಾತಾಡುವುದು ನಾವು ಮಾಡ್ತಾ ಇದ್ದರೆ ಖಂಡಿತವಾಗಿ ನಮ್ಮ ಒಳಗಿನ ಮನುಷ್ಯ, ದ ಇನ್ನರ್ ಮ್ಯಾನ್ ವಿಲ್ ಬಿ ಎಡಿಫೈಡ್. ದ ಪೀಸ್ ವಿಲ್ ಇನ್ಕ್ರೀಸ್, ಜಾಯ್ ವಿಲ್ ಇನ್ಕ್ರೀಸ್, faith will increase, power of God will increase, anointing will increase. ನಿಮ್ಮ ಮಾತುಗಳೇ ನಿಮ್ಮನ್ನು ದೇವರಿಂದ ದೂರ ತಳ್ತವೆ. ಅನೇಕರು ನಮ್ಮ ಮಾತುಗಳಿಂದ ನಾವು ಮನೆ ಹಾಳು ಮಾಡಿದ್ದೀವಿ. ನಮ್ಮ ಮಾತುಗಳಿಂದ ಒಬ್ಬರ ಜೀವನ ಹಾಳು ಮಾಡಿದ್ದೀವಿ. ನಮ್ಮ ಮಾತುಗಳಿಂದ ಚರ್ಚ್ಗಳನ್ನು ಹಾಳು ಮಾಡಿದ್ದೀವಿ. ನಮ್ಮ ಮಾತುಗಳಿಂದ ಮಾತು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅನೇಕ ದೇಶಗಳು ನಾಶ ಆಗೋದಕ್ಕೆ ಈ ನಾಲಿಗೆ ಕಾರಣ. ಆದ್ದರಿಂದ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ದ ಪವರ್ ಆಫ್ ಲೈಫ್ ಆ್ಯಂಡ್ ಡೆತ್ ಈಸ್ ಇನ್ ದ ಟಂಗ್. ಆದ್ದರಿಂದ ನಾವು ಎಚ್ಚರಿಕೆಯಿಂದಿರೋಣ ಪ್ರಿಯ ಸಹೋದರ ಸಹೋದರಿ. ಯಾವ ರೀತಿಯಾಗಿ ನಾವು ಮಾತಾಡ್ತೇವೆ, ಏನು ಮಾತಾಡ್ತೇವೆ, ಯಾವಾಗ ಮಾತಾಡ್ತೇವೆ, ಹೇಗೆ ಮಾತಾಡ್ತೇವೆ. ಯಾಕಂತ ಹೇಳಿದ್ರೆ, ನೀವು ಮಾತಾಡುವ ಒಂದೊಂದು ಮಾತುಗಳನ್ನು ದೇವದೂತರು ತೊಗೊಂಡು ಹೋಗ್ತಾರೆ, ಇಲ್ಲ ದೆವ್ವಗಳು ತೊಗೊಂಡು ಹೋಗ್ತವೆ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ದೇರ್ ಆರ್ ಈವಿಲ್ ಸ್ಪಿರಿಟ್ಸ್ ಅರೌಂಡ್ ಅಸ್ ವೇಟಿಂಗ್ ಟು ಹಿಯರ್, ವೇಟಿಂಗ್ ಟು ಟೇಕ್ ವಾಟ್ ಯು ಸ್ಪೀಕ್. ನೀವು ಏನು ಮಾತಾಡ್ತೀರೋ ಆ ಮಾತುಗಳನ್ನು ತಗೊಳ್ತೇವೆ, ಅದನ್ನು ತಗೊಂಡು ವಾಪಸ್ಸು ನಿಮ್ಮ ಮೇಲೆ ಬರ್ತೇವೆ. ಇನ್ನೊಬ್ಬರ ಚರಿತ್ರೆ ಹಾಳು ಮಾಡುವಂಥ ಮಾತುಗಳನ್ನು ಆಡಬೇಡ್ರಿ. ನೋಡ್ರಿ ಪ್ರಿಯರೇ, ಯಾರೂ ಪರ್ಫೆಕ್ಟ್ ಇಲ್ಲ. ಜೀವನದಲ್ಲಿ ಯಾರಾದರೂ ಪರ್ಫೆಕ್ಟ್ ಇಲ್ಲಿದ್ದವ್ರು ಇದ್ದೀರಾ? ನಾವು ಯಾರೂ ಪರ್ಫೆಕ್ಟ್ ಇಲ್ಲ. ಒಬ್ಬ ಮನುಷ್ಯನ ಇಂಪರ್ಫೆಕ್ಷನ್, ಒಬ್ಬ ಮನುಷ್ಯನ ವಿಷಯದಲ್ಲಿ ನಾವು ಎತ್ತಿ ಆಡುವುದರ ಮೂಲಕ ಅವರ ಜೀವನವನ್ನು ಮಾತ್ರ ನಾವು ಹಾಳು ಮಾಡೋದಿಲ್ಲ, ನಮ್ಮ ಜೀವನವನ್ನೇ ನಾವು ಹಾಳು ಮಾಡ್ಕೊಳ್ತೇವೆ. ಎಲ್ಲ ನಮ್ಮ ಜೀವಿತದಲ್ಲಿ ವಾಪಸ್ ಅದು ನಮ್ಮ ಮೇಲೆ ಬರ್ತದೆ. ಆದ್ದರಿಂದ ಈ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದಿರೋಣ.
ದೇವ್ರ ವಾಕ್ಯವನ್ನು ನಾವು ನಮ್ಮ ಬಾಯಿಂದ ನಾವು ಆಡೋಣ. ನಮ್ಮ ಮಾತುಗಳಿಂದ ದೇವರಿಗೆ ಮಹಿಮೆ ಆಗಬೇಕು, ಇನ್ನೊಬ್ಬರ ಜೀವನ ಕಟ್ಟಲ್ಪಡಬೇಕು. ಅದರಿಂದ ನನ್ನ ಜೀವಿತದಲ್ಲಿ ಆಶೀರ್ವಾದ ಆಗುತ್ತೆ, ನಾವು ಫಲ ಕೊಡ್ತೇವೆ, ನಾವು ಬೆಳಿತೇವೆ, ಅಭಿಷೇಕ ಇರುತ್ತೆ, ದೇವರ ಕಾರ್ಯಗಳು ನಡೀತೇವೆ, ಸಮೃದ್ಧಿಯ ಜೀವಿತಕ್ಕೆ ನಮಗೆ ದೇವರು ಸಹಾಯ ಮಾಡ್ತಾರೆ. ಏನಂತಂದರೆ, ಒಬ್ಬನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ಜೀವನ ಮರಣಗಳ ಶಕ್ತಿ ನಾಲಿಗೆಯ ವಶ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಆದ್ದರಿಂದ ಈ ಮಾತುಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದಿರೋಣ, ನಮ್ಮ ಮಾತುಗಳನ್ನು ನಾವು ಬದಲಾಯಿಸೋಣ. ದುರ್ಭಾಷೆ, ಕೆಟ್ಟ ಮಾತುಗಳು, ಹೊಲಸು ಮಾತುಗಳು, ಕುಚೋದ್ಯದ ಮಾತುಗಳು ನಮ್ಮ ಬಾಯಲ್ಲಿ ಇರಬಾರ್ದು ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹೊಲಸು ಮಾತು, ದುರ್ಭಾಷೆ, ಕುಚೋದ್ಯ, ಈ ಮಾತುಗಳು ಕೆಲವರು ಯಾವಾಗಲೂ ಮಾತಾಡೋದಾದರೆ ಅವ್ರ ಜೊತೆಗೆ ನೀವು ಇದ್ದು ನೋಡಿ. ನನ್ನ ಫ್ರೆಂಡ್ಸ್ ಇದ್ದರು ಕೆಲವರು, ಯಾವಾಗ ನೋಡಿದ್ರು ಕೆಟ್ಟದ್ದೇ ಮಾತಾಡು, ಹೊಲಸು ಮಾತುಗಳು, ಲೋಕದ ಸಂಗತಿಗಳು, ಕೆಟ್ಟ ಮಾತುಗಳು. ಅದು ನಿಮಗೆ ಭಕ್ತಿ ವೃದ್ಧಿ ಆಗುವುದಿಲ್ಲ. ಅದರಿಂದ ಇರುವಂಥ ನಿಮ್ಮ ಸಮಾಧಾನ ಸಹ ಹೊರಟು ಹೋಗುತ್ತೆ. ನಿಮ್ಮ ಮನೆಯಲ್ಲಿ ವಾಗ್ವಾದ ಮಾಡಬೇಡ್ರಿ. ನೋ ಆರ್ಗ್ಯುಮೆಂಟ್ಸ್ ಬೇಡ, ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ರಿ. ಯು ವಿಲ್ ಬಿ ಪೀಸ್ಫುಲ್, you will be powerful, and you will bear much fruit, and you will be victorious. Are you blessed this morning? ಎಲ್ರಿಗೂ ಆಶೀರ್ವಾದ ಆಯಿತಾ? ನಾವು ಹೇಳೋಣ, ನಮ್ಮ ಬಾಯಿ ಮಾತುಗಳನ್ನು ನಾವು ಸರಿಪಡಿಸಿಕೊಳ್ಳೋಣ.